So, come to all of you. In this video, we will see fund flow statement important parts, means important topics. Okay, in fund flow statement chapter, there is a important main is a fund flow statement for a 10 marks. Then funds from operation is also for 10 marks. Then schedule or statement of changes in working capital for 5 marks. Okay, maybe for 10 marks also, but maybe for 10 marks also statement of schedules in changes in working capital maybe 10 marks also, but I don't think it is given for it will give for 10 marks because it is a very short. Baripan Rondri, you are required to prepare schedule of changes in working capital for 5 marks, particulars 2024 rupees, 2025 rupees. Okay, schedule ಅಂತ ಹೇಳ್ರಿಪ್ಪ, statement of ಅಂತ ಹೇಳ್ರಿಪ್ಪ, schedule or statement of changes in working capital, particulars 2024 column, 2025 column, increase in WC ಅಂದ್ರೆ working capital, decrease in working capital. Capital A current assets ನೋಡ್ರಿ, capital A current assets, capital A current assets, capital A current assets. Okay, right. ಕ್ಯಾಪಿಟಲ್ ಎ ಕರೆಂಟ್ ಅಸೆಟ್ಸ್, ಓನ್ಲಿ ಕರೆಂಟ್ ನೋಡ್ರಿ, ವರ್ಕಿಂಗ್ ಕ್ಯಾಪಿಟಲ್ ಒಳಗೆ ಬರೀ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಾಬಿಲಿಟೀಸ್ ಅಷ್ಟು ನೋಡ್ಕೋಬೇಕು ನೀವು. ವರ್ಕಿಂಗ್ ಕ್ಯಾಪಿಟಲ್ ಒಳಗೆ ಏನ್ರಿಪ್ಪ ಬರೀ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಾಬಿಲಿಟೀಸ್ ಅಷ್ಟು ನೋಡ್ಕೋಬೇಕು. ಲಾಂಗ್ ಟರ್ಮ್ ಫಿಕ್ಸ್ಡ್ ಇಂಟ್ಯಾಂಜಿಬಲ್ ಏನೂ ಬರಂಗಿಲ್ಲ. ವರ್ಕಿಂಗ್ ಕ್ಯಾಪಿಟಲ್ ಒಳಗೆ ಓನ್ಲಿ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಾಬಿಲಿಟೀಸ್ ಅಷ್ಟು, ಹುಡುಕಿದ ಏನು ಬರಂಗಿಲ್ಲ. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಬರಂಗಿಲ್ಲ, ಲಾಂಗ್ ಟರ್ಮ್ ಲೋನ್ಸ್ ಬರಂಗಿಲ್ಲ, ಇದನ್ನು ಬರಂಗಿಲ್ಲ. ಕ್ರೆಡಿಟರ್ಸ್ ತಗೋಬೇಕ್ರಿ, ಕರೆಂಟ್ ಲಾಬಿಲಿಟಿ, ಬಿಲ್ಸ್ ಪೇಬಲ್ ಕರೆಂಟ್ ಲಾಬಿಲಿಟಿ, ಅಡ್ವಾನ್ಸ್ ರಿಸೀವ್ಡ್ ಇನ್ಕಮ್ ಕರೆಂಟ್ ಲಾಬಿಲಿಟಿ, ಪ್ಲಾನ್ ಅಂಡ್ ಮಷಿನರಿ ಫಿಕ್ಸ್ಡ್ ಅಸೆಟ್ಸ್ ಬರಂಗಿಲ್ಲ, ಗುಡ್ ವಿಲ್ ಇಂಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಬರಂಗಿಲ್ಲ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಲಾಂಗ್ ಟರ್ಮ್ ಐತಿ ಬರಂಗಿಲ್ಲ, ಸ್ಟಾಕ್ ಕರೆಂಟ್ ಅಸೆಟ್ಸ್, ಡೆಟರ್ಸ್ ಕರೆಂಟ್ ಅಸೆಟ್ಸ್, ಬ್ಯಾಂಕ್ ಬ್ಯಾಲೆನ್ಸ್ ಕರೆಂಟ್ ಅಸೆಟ್ಸ್, ಪ್ರಿಪೇರ್ಡ್ ಎಕ್ಸ್ಪೆನ್ಸ್ ಕರೆಂಟ್ ಅಸೆಟ್ಸ್. ನೋಡ್ರಿಪ್ಪ, ಓನ್ಲಿ ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಾಬಿಲಿಟೀಸ್ ಅಷ್ಟು ತಗೋಬೇಕು ನೀವು. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಬರಂಗಿಲ್ಲ, ಲಾಂಗ್ ಟರ್ಮ್ ಲೋನ್ಸ್ ಬರಂಗಿಲ್ಲ, ಕ್ರೆಡಿಟರ್ಸ್ ಕರೆಂಟ್ ಲಾಬಿಲಿಟಿ, ಬೇಸ್ ಪೇಬಲ್ ಕರೆಂಟ್ ಲಾಬಿಲಿಟಿ ತಗೋಬೇಕು. ಅಡ್ವಾನ್ಸ್ ರಿಸೀವ್ಡ್ ಇನ್ಕಮ್ ನೆನ್ಪಿಡ್ಕೊತಿದ್ದು, ಅಡ್ವಾನ್ಸ್ ರಿಸೀವ್ಡ್ ಅಂದ್ರೆ ಅಡ್ವಾನ್ಸ್ ರಿಸೀವ್ಡ್ ಇನ್ಕಮ್ ಅಂದ್ರೆ ಕರೆಂಟ್ ಲಾಬಿಲಿಟಿ, ಅಡ್ವಾನ್ಸ್ ಪೇಡ್ ಎಕ್ಸ್ಪೆನ್ಸ್ ಅಂದ್ರೆ ಕರೆಂಟ್ ಅಸೆಟ್ಸ್. ನೆನ್ಪಿಡ್ಕೊರಿ, ಅಡ್ವಾನ್ಸ್ ರಿಸೀವ್ಡ್ ಇನ್ಕಮ್ ಮೀನ್ಸ್ ಕರೆಂಟ್ ಲಾಬಿಲಿಟಿ, एडवांस पेड एक्सपेंस करंट असेट. समझ में आया? एडवांस रिसीव्ड इनकम का मतलब है करंट लायबिलिटी, एडवांस पेड एक्सपेंस उसका मतलब क्या बोला? करंट असेट्स. ಈಗ ಕರೆಂಟ್ ಅಡ್ವಾನ್ಸ್ ರಿಸೀವ್ಡ್ ಇನ್ಕಮ್ ಮೀನ್ಸ್ ಕರೆಂಟ್ ಲಯಬಿಲಿಟಿ, ಪ್ಲಾಂಟ್ ಅಂಡ್ ಮಷಿನರಿ ಬರಂಗಿಲ್ಲ, ಗುಡ್ ವಿಲ್ ಬರಂಗಿಲ್ಲ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಬರಂಗಿಲ್ಲ, ಸ್ಟಾಕ್ ಕರೆಂಟ್ ಅಸೆಟ್, ಡೆಟರ್ಸ್ ಕರೆಂಟ್ ಅಸೆಟ್, ಬ್ಯಾಂಕ್ ಬ್ಯಾಲೆನ್ಸ್ ಕರೆಂಟ್ ಅಸೆಟ್, ಪ್ರಿಪೇಡ್ ಎಕ್ಸ್ಪೆನ್ಸ್ ಅಡ್ವಾನ್ಸ್ ಪೇಡ್ ಎಕ್ಸ್ಪೆನ್ಸ್, ಪ್ರಿಪೇಡ್ ಎಕ್ಸ್ಪೆನ್ಸ್ ಮೀನ್ಸ್ ಅಡ್ವಾನ್ಸ್ ಪೇಡ್ ಎಕ್ಸ್ಪೆನ್ಸ್, ಇದು ಕರೆಂಟ್ ಅಸೆಟ್ಸ್. ಡನ್. ಕರೆಂಟ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಯಾವ್ದ್ರಿಪ್ಪ? ಫಸ್ಟ್ ಇಲ್ಲಿ ಚಾಲು ಸ್ಟಾಕ್ ತಗೋದು. ಸ್ಟಾಕ್ ಎಷ್ಟ್ರಿಪ್ಪ? ಸ್ಟಾಕ್ ನಾ ಸ್ಟಾಕ್ ಅಂತ ಹೇಳ್ತೀನಿ. ಸ್ಟಾಕ್ 1,35,000, 1 lakh ಇಲ್ಲೇ, ಅಲ್ಲೇ 1,35,000 ಕರೆಕ್ಟಾ? ಸ್ಟಾಕ್ ಮುಗಿತ್ರಿ, ಸ್ಟಾಕ್ ಮುಗಿತ್, ಡನ್, ಸ್ಟಾಕ್ ಮುಗಿತ್ರಿಪ್ಪ. ನೆಕ್ಸ್ಟ್ ಡೆಟರ್ಸ್, ಡೆಟರ್ಸ್ ಎಷ್ಟ್ರಿಪ್ಪ? ಇಲ್ಲೇ 1,12,500, ಅಲ್ಲೇ 1,22,500, 1,12,500, ಅಲ್ಲೇ 1,22,500 ಐತಿ. ಆತ್ ನೋಡ್ರಿಪ್ಪ, ಇದನ್ನು ಮುಗಿತು. ಬ್ಯಾಂಕ್ ಬ್ಯಾಲೆನ್ಸ್, ಇದನ್ನು ಕರೆಂಟ್ ಅಸೆಟ್ಸ್. ಬ್ಯಾಂಕ್ ಬ್ಯಾಲೆನ್ಸ್ ಮೀನ್ಸ್ ಕ್ಯಾಶ್ ಬ್ಯಾಲೆನ್ಸ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್. ಬ್ಯಾಂಕ್ ಬ್ಯಾಲೆನ್ಸ್ ಕ್ಯಾಶ್ ಇನ್ ಹ್ಯಾಂಡ್ or ಕ್ಯಾಶ್ ಅಟ್ ಬ್ಯಾಂಕ್. ಬ್ಯಾಂಕ್ ಬ್ಯಾಲೆನ್ಸ್ 20,000, 32,500, 20,000, 32,500 ಇದನ್ನು ಮುಗಿತು. ಪ್ರಿಪೇಡ್ ಎಕ್ಸ್ಪೆನ್ಸ್, ಇದನ್ನು ಕರೆಂಟ್ ಅಸೆಟ್ಸ್. ಪ್ರಿಪೇಡ್ ಎಕ್ಸ್ಪೆನ್ಸ್ ಇದನ್ನು ಕರೆಂಟ್, ये भी क्या है? करंट असेट है. प्रीपेड एक्सपेंसेस कितना है? 12,500, वहां पे 11,000, 12,500 वहां पे 11,000.
ठीक है, हो गया पूरा। ओके, करंट असेट्स पूरे हो गए, टोटल करो इसको भी, टोटल टोटल ए, टोटल ए, टोटल ए 1 लाख प्लस 1,12,500 प्लस 20,000 प्लस 12,500, 2,45,000, 2,45,000। नेक्स्ट 1,35,000 प्लस 1,22,500 प्लस 32,500 प्लस 11,000, 3,01,000, 3,01,000। ओके, नेक्स्ट कैपिटल बी, कैपिटल बी करंट लायबिलिटीज, करंट लायबिलिटीज, कैपिटल बी करंट लायबिलिटीज, कैपिटल बी करंट लायबिलिटीज। My markers are gone. ಓಕೆ, ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್ ಒಳಗೆ ನೋಡೋಣ್ರಿಪ್ಪ, ಕರೆಂಟ್ ಲಯಬಿಲಿಟೀಸ್ ಒಳಗೆ ಕರೆಂಟ್ ಲಯಬಿಲಿಟೀಸ್ ಏನೇನಿದ್ರಿಪ್ಪ, ಕರೆಂಟ್ ಲಯಬಿಲಿಟೀಸ್ ಕ್ರೆಡಿಟರ್ಸ್ ತಗೋರಿ, ಕ್ರೆಡಿಟರ್ಸ್, ಕ್ರೆಡಿಟರ್ಸ್, ಕ್ರೆಡಿಟರ್ಸ್ ನೋಡ್ರಿಪ್ಪ, ಕ್ರೆಡಿಟರ್ಸ್ ಓಪನಿಂಗ್ ಬ್ಯಾಲೆನ್ಸ್ 80, ಅಲ್ಲೇ 1,25, 80 1,25, 80 ಅಲ್ಲೇ 1,25, 80 1,25, 80 1,25, 80 1,25। ಓಕೆ, ಕ್ರೆಡಿಟರ್ಸ್ 80,000 ಅಲ್ಲೇ 1,25,000, 80,000 1,25,000। ಓಕೆ, ನೆಕ್ಸ್ಟ್ ಇದು ಮುಗಿತ್ರಿ, ಕ್ರೆಡಿಟರ್ಸ್ ಮುಗಿತ್ರಿ। ನೆಕ್ಸ್ಟ್ ಬಿಲ್ಸ್ ಪೇಯಬಲ್, ಸಾರಿ ಬಿಲ್ಸ್ ಪೇಯಬಲ್, ಬಿಲ್ಸ್ ಪೇಯಬಲ್, ಬಿಲ್ಸ್ ಪೇಯಬಲ್, ಬಿಲ್ಸ್ ಪೇಯಬಲ್ ಎಷ್ಟಿಪ್ಪಲ್ಲಿ 50 ಅಲ್ಲೇ 55, ಇಲ್ಲೇ 50 ಅಲ್ಲೇ ಎಷ್ಟಿಪ್ಪ ಅಲ್ಲೇ 55, ಅದು ಬಿಲ್ಸ್ ಪೇಬಲ್ ಅಲ್ಲೇ 55, 55,000 ಬಿಲ್ಸ್ ಪೇಬಲ್ ಮುಗಿತ್ರಿ। ಆಮೇಲೆ ನಿಮ್ಗೆ ಹೇಳಿದೆ ನಾನು ಅಡ್ವಾನ್ಸ್ ರಿಸೀವ್ಡ್ ಇನ್ಕಮ್ ಏನ್ರಿಪ್ಪ, ಅಡ್ವಾನ್ಸ್ ರಿಸೀವ್ಡ್ ಇನ್ಕಮ್ ಕರೆಂಟ್ ಲಯಬಿಲಿಟಿ, ಅಡ್ವಾನ್ಸ್ ರಿಸೀವ್ಡ್ ಇನ್ಕಮ್ ಕರೆಂಟ್ ಲಯಬಿಲಿಟಿ, ಅಡ್ವಾನ್ಸ್ ರಿಸೀವ್ಡ್ ಇನ್ಕಮ್, ಅಡ್ವಾನ್ಸ್ ರಿಸೀವ್ಡ್ ಇನ್ಕಮ್ ಎಷ್ಟಿದ್ದು 5,000 ಅಲ್ಲೇ 6,000, ಇಲ್ಲಿ 5,000 ಅಲ್ಲೇ 6,000, 5,000 ಅಲ್ಲೇ 6,000 ಮುಗಿದಲ್ಲ ಎಲ್ಲ, ಆಲ್ಮೋಸ್ಟ್ ಮುಗಿತ್ರಿಪ್ಪ ಎಲ್ಲ। ಓಕೆ, ಟೋಟಲ್ ಮಾಡಿರಪ್ಪ ಈಗ ನೋಡೋಣ, ಮಾಡಿದ್ದು ಟೋಟಲ್ 80,000 ಪ್ಲಸ್ 50,000 ಪ್ಲಸ್ 5,000, 1,35,000। ಓಕೆ, ಇದು ಟೋಟಲ್ ಮಾಡಿರಪ್ಪ ಇದು 1,25,000 ಪ್ಲಸ್ 55,000 ಪ್ಲಸ್ 6,000, ಎಷ್ಟಿದು ಎಲ್ಲ ಸೇರಿಸಿ 1,86,000, 1,86,000। ಓಕೆ, ಈಗ ಏನ್ರಿಪ್ಪ, ಈಗ ಇದು ಟೋಟಲ್ ಬಿ ಅಲ್ಲ, ಅದು ಟೋಟಲ್ ಬಿ, टोटल बी। ओके, इसके बाद में क्या करेंगे, वर्किंग कैपिटल है बी, उसके बाद में वर्किंग कैपिटल ब्रैकेट टोटल ए माइनस टोटल बी, टोटल ए माइनस टोटल बी, टोटल ए माइनस टोटल बी, वर्किंग कैपिटल ब्रैकेट टोटल ए माइनस टोटल बी, वन लाइन ब्लैंक बिडಬೇಕು, ನಾನು ನಿಮಗೆ ಹೇಳಿದ್ರಪ್ಪ वन लाइन ब्लैंक बिड्री ಅಂತ, मैं तुम्हारे को बोला था एक लाइन ब्लैंक छोड़ो बोल के, इसके बाद में एक लाइन ब्लैंक छोड़ना, खाली छोड़ना। ये तुम्हारा टोटल, दिस इज योर टोटल, ये तुम्हारा क्या है, टोटल है ये, ठीक है। टोटल बकेट डालो इसको, ठीक है। यहाँ पे देखेंगे इंक्रीज इन वर्किंग कैपिटल आता या डिक्रीज इन वर्किंग कैपिटल आता, देखेंगे बाद में, ठीक है। इतना होने के बाद में अभी क्या करेंगे, इतना होने के बाद में हाँ ऐसा कैलकुलेशन कर लो, टोटल ए माइनस टोटल बी, 2,45,000 माइनस 1,35,000 करो उसको, 2,45,000 माइनस 1,35,000 माइनस 1,35,000, कितना आंसर आता है इसका, 1,10,000, कितना आता, 1,10,000। नेक्स्ट इसका करो अभी 3,01,000 माइनस 1,86,000, 3,01,000 माइनस 1,86,000, 1,15,000, 1,15,000। ओके, ತಿಳಿತಲ್ಲ ನಿಮಗೆ
ಟೋಟಲ್ ಎ ಮೈನಸ್ ಟೋಟಲ್ ಬಿ, ಟೋಟಲ್ ಎ ಮೈನಸ್ ಟೋಟಲ್ ಬಿ. ಓಕೆ, ಈಗ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡೋಣ್ರಿ. ಫಸ್ಟ್ ಅಸೆಟ್ಸ್ ಕೇಸ್ ಪಾಸಿಟಿವ್. Increase means increase in working capital column, decrease means decrease in working capital column. Liabilities case ulta. Increase means decrease column, decrease means increase column. ಇದರಿ ಬರ್ರಿ. asset case normal case. First 1 lakh ಇತ್ತ, ಈಗ 1,35,000 increase ಅಲ್ಲ ಇದು. First 1 lakh, ಈಗ 1,35,000 increase ಅಲ್ಲ. Increase means increase in working capital. ತಗೋರಿಲ್ಲ increase ಎಷ್ಟು ರೂಪಾಯಿ ಇದು ಡಿಫರೆನ್ಸ್ 35,000 increase ಆಗಿತ್ತು. ಓಕೆ ಡ್ಯಾಶ್. ಇಲ್ಲಿ 1,12,500, ಈಗ 1,22,500 ಇನ್ಕ್ರೀಸ್. ಇದನ್ನು ಏನ್ರಿಪ್ಪ ಇನ್ಕ್ರೀಸ್. ಇನ್ಕ್ರೀಸ್ ಮೀನ್ಸ್ ಇನ್ಕ್ರೀಸ್ ಕಾಲಮ್. ಇಲ್ಲ ಎಷ್ಟು ರೂಪಾಯಿ ಮಾಡಿದ್ದು 1,22,500 ಮೈನಸ್ 1,12,500 10,000 ಇನ್ಕ್ರೀಸ್ ಡ್ಯಾಶ್. ಈಗ 20,000 ಇಲ್ಲಿ 25 ಒಳಗೆ 32,500 ಇದನ್ನು ಇನ್ಕ್ರೀಸ್. ಇದನ್ನು ಇನ್ಕ್ರೀಸ್ ಕಾಲಮ್ ಅಲ್ಲಿ 12,500 ಇನ್ಕ್ರೀಸ್ ಡ್ಯಾಶ್. ಹಾ ಇಲ್ಲೇ 12,500 ಈಗ 11,000 ಅಂದ್ರೆ ಡಿಕ್ರೀಸ್ ಮೀನ್ಸ್ ಡಿಕ್ರೀಸ್ ಕಾಲಮ್. ಎಷ್ಟು ಡಿಕ್ರೀಸ್ ಆಗಿತ್ತು ಇದು 1,500. 1,500 ಡಿಕ್ರೀಸ್ ಆಗಿತ್ತು. ಹೌದಲ್ಲ ಡಿಕ್ರೀಸ್ ನೋಡಿ ಗೊತ್ತಾಯ್ತರಿಪ್ಪ. 12,500 ಈಗ 11,000 ಮೀನ್ಸ್ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಕಾಲಮ್. 11,000 ಮೈನಸ್ ठीक है. liabilities case उल्टा. increase means a decrease column, decrease means a increase column. 80,000 फर्स्ट है, उसके बाद में कितना हुआ 1,25,000 हुआ. ये देख के तुम्हारा क्या लग रहा है, एक्चुअली क्या हो रहा है यहाँ पे, एक्चुअली इंक्रीज हो रहा है. इंक्रीज हो रहा. बट तुम लोग लिखने का कहा एक्चुअली क्या हो रहा इंक्रीज, बट तुम लोग लिखना कहा डिक्रीज में. एक्चुअली इंक्रीज बट लिखना कहा डिक्रीज कॉलम में. डिक्रीज कॉलम में लिखना है. डिक्रीज कॉलम में कितना 1,25,000 minus 80,000 1,25,000 minus 80,000 45,000 decrease column. It is actually increase but it is a liability. Actually increase means a decrease column. Next actually 50,000 55,000 यहाँ पे क्या हो रहा है, ಇಲ್ಲಿ ಏನಾಗುತ್ತೆ पहले increase. Actually increase ಬಟ್ ನಾವು ಬರಿಬೇಕಲ್ಲೇ ಡಿಕ್ರೀಸ್ ಕಾಲಮ್ ಅಲ್ಲೇ. ಆಕ್ಚುಲಿ ಇಲ್ಲೇ ಇನ್ಕ್ರೀಸ್ ಬಟ್ ನಾವು ಬರಿಬೇಕಲ್ಲೇ ಡಿಕ್ರೀಸ್ ಅಲ್ಲೇ. 55 minus 55,000. ಆಕ್ಚುಲಿ ಲಯಬಿಲಿಟೀಸ್ ಕೇಸ್ ಆಕ್ಚುಲಿ ಇನ್ಕ್ರೀಸ್ ಬಟ್ ನಾವು ಬರಿಬೇಕಲ್ಲೇ ಡಿಕ್ರೀಸ್ ಕಾಲಮ್ ಅಲ್ಲೇ. 5,000 ಈಗ 6,000. 5,000 ಈಗ 6,000. ಆಕ್ಚುಲಿ ಏನ್ರಿಪ್ಪ ಇದು ಇನ್ಕ್ರೀಸ್. ಬಟ್ ನಾವು ಬರಿಬೇಕಲ್ಲೇ ಆಕ್ಚುಲಿ ಇಟ್ ಇಸ್ ಇನ್ಕ್ರೀಸ್ ಬಟ್ ನಾವು ಬರಿಬೇಕಲ್ಲೇ ಡಿಕ್ರೀಸ್ ಕಾಲಮ್ ಅಲ್ಲೇ. ಎಷ್ಟು ರೂಪಾಯಿ 6 minus 5 1,000. ಎಲ್ಲ ಇನ್ಕ್ರೀಸ್ ಮೀನ್ಸ್ ಎಲ್ಲ ಡಿಕ್ರೀಸ್. ಇಲ್ಲಿ ಇನ್ಕ್ರೀಸ್ ಮೀನ್ಸ್ ಇನ್ಕ್ರೀಸ್, ಡಿಕ್ರೀಸ್ ಮೀನ್ಸ್ ಡಿಕ್ರೀಸ್. ಇಲ್ಲಿ ಇನ್ಕ್ರೀಸ್ ಮೀನ್ಸ್ ಡಿಕ್ರೀಸ್ ಮೀನ್ಸ್ ಇನ್ಕ್ರೀಸ್. ಸರಿ, ಈಗ ಟೋಟಲ್ ಮಾಡಿಪ್ಪ. ಎಲ್ಲ ಟೋಟಲ್ ಮಾಡಿ ಟೋಟಲ್ಗೆ ಮಾಡಕ್ ಹೋಗ್ಬೇಡ್ರಿ. ಡಿಫ್ರೆನ್ಸ್ ಮಾಡಕ್ ಹೋಗ್ಬೇಡ್ರಿ. ಟೋಟಲ್ ಮಾಡಿಪ್ಪ ಎಲ್ಲ ನೋಡೋಣ. 35,000 ಪ್ಲಸ್ 10,000 ಪ್ಲಸ್ 12,500 ಅಷ್ಟೈತ್ರಿಪ್ಪ. ಇಲ್ಲ ಮತ್ತೆ ಯಾವ್ದಿಲ್ಲ, ಅಷ್ಟೈತಿ. 57,500. ಇದು ಟೋಟಲ್ ಮಾಡಿಪ್ಪ ಈಗೆಲ್ಲ. 1,500 ಪ್ಲಸ್ 45,000 ಪ್ಲಸ್ 5,000 ಪ್ಲಸ್ 1,000 ಎಷ್ಟು ಎಲ್ಲ ಸೇರಿಸಿ ಎಷ್ಟ್ರಿಪ್ಪ ಇದು 52,500. ಓಕೆ, ಇಷ್ಟು ಮುಗಿದ ಮೇಲೆ ಏನ್ ಮಾಡ್ತೀರಿಪ್ಪ ಈಗ? ಇಷ್ಟು ಮುಗಿದ ಮೇಲೆ ಬರ್ರಿ, ಇದು ಬಿಡ್ರಿ, ಇದು ಸಂಬಂಧ ಇಲ್ಲ ನಮಗೆ. ಬರೀ ಇನ್ಕ್ರೀಸ್ ಮತ್ತೆ ಡಿಕ್ರೀಸ್ ಕಾಲಮ್ ನೋಡ್ರಿಪ್ಪ. ಇಲ್ಲೇ ಮತ್ತೆ ಇಲ್ಲೇ ಜಾಸ್ತಿ ಯಾವ್ದೈತಿ? ಇಲ್ಲೇ ಮತ್ತೆ ಇಲ್ಲೇ ಜಾಸ್ತಿ ಎಲ್ಲೈತಿ? ಇಲ್ಲೇ ಮತ್ತೆ ಇಲ್ಲೇ ಜಾಸ್ತಿ ಎಲ್ಲೈತಿ? ಇಲ್ಲೈತಿ. 57,500 ಜಾಸ್ತಿ ಐತಿ. ಇದಕ್ಕೆ ಟಿಕ್ ಮಾಡ್ರಿ. 57,500 ಏನೈತ್ರಿಪ್ಪ? ಇದಕ್ಕಿಂತ ಜಾಸ್ತಿ ಐತಿ. ಜಾಸ್ತಿ ಇದು ಐತಲ್ಲ, ಜಾಸ್ತಿ ಇದು ಐತಿ. ಅದಕ್ಕೆ ಟಿಕ್ ಮಾರ್ಕ್ ಮಾಡ್ರಿ. ಸೇಮ್ ಟೋಟಲ್ ಇಲ್ಲೇ ಬರೀಪ್ಪ, ಯಾಕಂದ್ರೆ ಜಾಸ್ತಿ ಐತಿ. ಇದು ಜಾಸ್ತಿ ಐತಿ, ಅದಕ್ಕೆ ಇಲ್ಲೇ ಬರೀರಿಪ್ಪ, ಯಾಕಂದ್ರೆ ಜಾಸ್ತಿ ಐತಿ. ಇದು ಇನ್ಕ್ರೀಸ್ ಕಾಲಮ್ ಮತ್ತೆ ಡಿಕ್ರೀಸ್ ಕಾಲಮ್ ಯಾವ ಜಾಸ್ತಿ ಐತಿರಿಪ್ಪ? ಜಾಸ್ತಿ ನೋಡ್ಬೇಕು. ವಿಚ್ ಇಸ್ ಹೈಯರ್, ಇದು ಜಾಸ್ತಿ ಐತಿ. ಅದಕ್ಕೆ ಟಿಕ್ ಮಾರ್ಕ್ ಮಾಡ್ರಿ. ಇದು ಇಂಪಾರ್ಟೆಂಟ್. ಟಿಕ್ ಮಾರ್ಕ್ ಇಂಪಾರ್ಟೆಂಟ್. ಅದು ಎಕ್ಸಾಮ್ ಅಲ್ಲಿ ಪೆನ್ಸಿಲ್ ಟಿಕ್ ಮಾಡ್ರಿ. ಇದು ಸೇಮ್ ಟೋಟಲ್ ಇಲ್ಲೇ ಬರೀಬೇಕು, ಡ್ಯಾಶ್ ಹಾಕಿ ಇಲ್ಲೇ ಬರೀಬೇಕು. ಸೇಮ್ ಟೋಟಲ್ ಮತ್ತು ಬಾಜು 57,500. ಇದೇ ಒಳಗಿದೆ, ತೆಗೀರಿ, ಮೈನಸ್ ಮಾಡ್ರಿಪ್ಪ. ಎಷ್ಟು ನೋಡೋಣ್ರಿ? 57,500 ಮೈನಸ್ 52 ಮೈನಸ್ 52,500 ಎಷ್ಟು ಬಂತ್ರಿಪ್ಪ? ಇದು 5,000 ಡಿಫ್ರೆನ್ಸ್ ಬಂತಿಲ್ಲ.
5000 ಡಿಫರೆನ್ಸ್ ಬಂತ್ರಿ ಆಯ್ತಾ ಅದು ಮುಗಿತ್ರಿ ಈಗ ಇಲ್ಲೇ ಬರ್ರಿ ಈ ಸೈಡ್ ಬರ್ರಿ ಈ ಅಮೌಂಟ್ ಮತ್ತೆ ಈ ಅಮೌಂಟ್ ಜಾಸ್ತಿ ಎಲ್ಲೈತ್ರಿಪ್ಪ ಜಾಸ್ತಿ ಎಲ್ಲೈತಿ ಜಾಸ್ತಿ ಇಲ್ಲೈತಿ ಇದು 1,15,000 बरी डील जास्ती लेती समझ में आ नहीं जास्ती इधर है तो इधर लिखो दोनों में से कौन सा ज्यादा लिखो वो इधर लिखो सेम टोटल इधर लिखो 1,15,000 बोलते अब 1,15,000 में से इसको निकालो 1,10,000 को बचा कितना 5,000 अब देखो दोनों साइड का क्या बोला मैं तुम्हारे को मैच होना बोल के बता इधर का डिफरेंस 5,000 आया तो इधर का डिफरेंस भी कितना आया 5,000 आया दोनों का डिफरेंस कितना आया 5 और 5 सेम है इक्वल है तो तुम्हारा स्टेटमेंट क्या है करेक्ट है ठीक है अब मैं टिक मार्क क्या था क्या बोलते टिक मार्क कौन से इसमें ये टिक मार्क मेरा एक टिक मार्क किधर है टिक मार्क मेरा इंक्रीज इन वर्किंग कैपिटल के कॉलम है टिक मार्क मेरा इंक्रीज इन वर्किंग कैपिटल के कॉलम है तो हमारा क्या होता बोलो इंक्रीज इन वर्किंग कैपिटल इंक्रीज इन वर्किंग कैपिटल इंक्रीज इन वर्किंग कैपिटल ये तुम्हारा आंसर फाइनल समझ में आया ये है तुम्हारा फाइनल आंसर गॉट माय पॉइंट ओके फाइनली ओके टेक द स्क्रीनशॉट